ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ತಾರ ನಟ ದರ್ಶನ್. ಇವತ್ತು ನಿರ್ಧಾರವಾಗುತ್ತೆ. ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ. ಹಾಗಾಗಿ ಇವತ್ತು ಕೋರ್ಟಿನ ಮುಂದೆ ಹಾಜರುಪಡಿಸಲಾಗುತ್ತೆ. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರಾ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿನ? ದರ್ಶನ್ ವಿಚಾರದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ನಟ ದರ್ಶನ್ ಸೇರಿದಂತೆ 4 ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ. ಒಟ್ಟಾರೆ 12 ದಿನ ದರ್ಶನ್ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಒಂದಲ್ಲ ಎರಡಲ್ಲ, 12 ದಿನ. ಹಾಗಾಗಿ ದರ್ಶನ್, ವಿನಯ್, ಧನ್ರಾಜ್ ಮತ್ತು ಪ್ರದೂಷ್ ಇವರಿಗೆ ಜೈಲ ಅಥವಾ ಮತ್ತೆ ಕಸ್ಟಡಿನ ಇವತ್ತು ಮಧ್ಯಾಹ್ನ 3 ಗಂಟೆಯ ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಒಂದು ವೇಳೆ ಏನಾದರೂ ಪೊಲೀಸರಿಗೆ ಮತ್ತೆ ಕಸ್ಟಡಿಗೆ ಬೇಕು ಅಂತಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಯಾವ ಕಾರಣಕ್ಕೆ ಮತ್ತೆ ಕಸ್ಟಡಿಗೆ ಕೇಳ್ತಾ ಇದ್ದೀವಿ ಅಂತ. ಒಂದು ವೇಳೆ ಕಸ್ಟಡಿ ಅವಧಿ ಬೇಕಾಗಿಲ್ಲ ಅನ್ನೋದೇ ಆದರೆ ನೀವು ಬೇಕಾದರೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಕೇಳಬಹುದು. ಎರಡೂ ಸಾಧ್ಯತೆಗಳಿದೆ. ಅಥವಾ ಕಸ್ಟಡಿಗೆ ಕೇಳಿಯೂ ಕೂಡ ಕೋರ್ಟ್ ಆಗಲ್ಲ ಅಂತ ಹೇಳಿ ಜುಡಿಷಿಯಲ್ ಕಸ್ಟಡಿಗೆ ವಿಧಿಸುವಂತಹ ಸಾಧ್ಯತೆ ಕೂಡ ಇದೆ. ಈ ಎರಡೂ ಸಾಧ್ಯತೆಗಳು ಇವತ್ತು ಸಾಯಂಕಾಲ ಒಂದು 5 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಈ ನಡುವೆ ನಟ ದರ್ಶನ್ ಸೇರಿದಂತೆ 4 ಆರೋಪಿಗಳಿಗೆ ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ದರ್ಶನ್ ಸೇರಿದಂತೆ 4 ಪೊಲೀಸ್ ಸ್ಟೇಷನ್ನಲ್ಲೇ ಮೆಡಿಕಲ್ ಟೆಸ್ಟ್ ಮಾಡಿಸುವಂತಹ ಮಾಹಿತಿ. ಇಷ್ಟು ದಿನ ಪ್ರತಿ ಬಾರಿನೂ ಕೂಡ ಅವ್ರನ್ನ ಬೌರಿಂಗ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ರು ಅಥವಾ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತಾ ಇದ್ರು. ಆದರೆ ಈ ಸರ್ತಿ 4 ಜನ ಇರೋದ್ರಿಂದ ಅಲ್ಲೇ ಮಾಡೋಣ ಅಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ವೈದ್ಯಾಧಿಕಾರಿಗಳು ಬರ್ತಾರಂತೆ. ಮಲ್ಲಥಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಇಲ್ಲಿಗೆ ಬಂದು ಪರೀಕ್ಷೆಯನ್ನು ಮಾಡ್ತಾರೆ. ಕೋರ್ಟ್ಗೆ ಹಾಜರುಪಡಿಸುವ ಹಿನ್ನೆಲೆಯಲ್ಲಿ ಈ ಮೆಡಿಕಲ್ ಟೆಸ್ಟನ್ನು ಮಾಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿಸಿದ ನಂತರ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಆ ಲೆಕ್ಕಾಚಾರದಲ್ಲಿ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ ಈ ಮಲ್ಲಥಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಬರುವಂತಹ ಸಾಧ್ಯತೆ ಇದೆ. ಬಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಅಷ್ಟೇ, ಇನ್ನೇನೂ ಇಲ್ಲ. ತುಂಬ ಡೀಟೇಲಾಗಿ ಮೆಡಿಕಲ್ ಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಅವರ BP, ಶುಗರ್ ಲೆವೆಲ್, ಅವರ ಹೈಟ್, ಅವ್ರ ವೆಯ್ಟು ಕಡಿಮೆ ಆಗಿದೆಯಾ, ಏನು ಎತ್ತ, ಇದೆಲ್ಲವನ್ನು ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಬೇಕಾಗಿರೋದ್ರಿಂದ ಇವತ್ತೇ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸುವಂತಹ ನಿರ್ಧಾರ ಮಾಡಿಸಲೇಬೇಕು. ಅದಾದ ನಂತರನೇ ಪೊಲೀಸರು ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆ. ಸೊ ಹಾಗಾಗಿ ಈಗ ಪೊಲೀಸ್ ಸ್ಟೇಷನ್ನಲ್ಲೇ ಮೆಡಿಕಲ್ ಟೆಸ್ಟ್ ಮಾಡಿಸೋಣ ಅಂತ ಡೇ 1 ಕೂಡ ಇದೇ ರೀತಿ ಮಾಹಿತಿ ಕೇಳಿ ಬಂದಿತ್ತು. ಎಲ್ಲ 17 ಜನ ಆರೋಪಿಗಳಿಗೂ ಕೂಡ ಹೀಗೆ ಮಾಡ್ತಾರೆ ಅಂತ ನೋಡೋಣ. ಬಟ್ ದರ್ಶನ್ಗೆ ಈಗ ಪೊಲೀಸ್ ಸೆರೆವಾಸ ಸದ್ಯಕ್ಕೆ ಮುಕ್ತವಾಗಲ್ವಾ ಅಂತ ಒಂದು ಪ್ರಶ್ನೆ. ಅಂದರೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಸದ್ಯಕ್ಕೆ ಪೊಲೀಸ್ ಸೆರೆವಾಸ, ಪೊಲೀಸ್ ಕಸ್ಟಡಿಯಿಂದ ಮುಕ್ತರಾಗಲ್ವಾ, ಮತ್ತೆ ದರ್ಶನನ್ನು ಕಸ್ಟಡಿಗೆ ಕೇಳ್ತಾರಾ ಪೊಲೀಸರು ಅಂತ. ದರ್ಶನ್ ಮಾತ್ರ ಅಲ್ಲ, ದರ್ಶನ್, ವಿನಯ್, ಧನ್ರಾಜ್ ಮತ್ತು ಪ್ರದೂಷ್ ಎಲ್ಲರನ್ನೂ ಕಸ್ಟಡಿಗೆ ಪಡ್ಕೋತಾರ. ಮತ್ತೆರಡು ದಿನ ಕಸ್ಟಡಿಗೆ ಕೇಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಪೊಲೀಸರು. ಈಗಾಗಲೇ 3 ಬಾರಿ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈಗಾಗಲೇ 12 ದಿನ ದರ್ಶನ್ ಅಂಡ್ ಟೀಮ್ನ ವಿಚಾರಣೆ ಮಾಡಿದ್ದಾರೆ, ಎಕ್ಸೆಪ್ಟ್ ಧನ್ರಾಜ್. ಅವರು ಆ ನಂತರ ಪೊಲೀಸರ ವಶಕ್ಕೆ ಬಂದಿದ್ದು. ಹಾಗಾಗಿ ಈಗ 4 ಜನರನ್ನ ಕಸ್ಟಡಿಗೆ ಕೇಳ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸ್ತಾರಾ ಅಥವಾ 4ರಲ್ಲಿ ಧನ್ರಾಜ್ ಬೇಕು ಅಂತ ಕೇಳ್ತಾರಾ? ಏನು ಸಾಧ್ಯತೆಗಳಿವೆ? ಅರವಿಂದ್, ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ನಟ ದರ್ಶನ್ ಅವರ 12 ದಿನಗಳ ಪೊಲೀಸ್ ಕಸ್ಟಡಿ ಇಂದಿಗೆ ಅಂತ್ಯವಾಗಿರುವಂಥದ್ದು. ಹಾಗಾಗಿ ಇವತ್ತು ಸಾಮಾನ್ಯವಾಗಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ 3:30 ಬಳಿಕ ಅವರಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕೆ ಈಗಾಗಲೇ
ತನಿಖಾಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಒಂದು ಮೂಲಗಳ ಪ್ರಕಾರ ಈಗಾಗಲೇ ಉಳಿದ ಆರೋಪಿಗಳು ವಿನಯ್, ಧನ್ರಾಜ್ ಮತ್ತು ಈ ಸೇರಿದ ಆರೋಪಿಗಳೇನಿದ್ದಾರೆ ಇವರಿಗೂ ಕೂಡ ಈಗಾಗಲೇ ಪೊಲೀಸರು ನ್ಯಾಯಕ್ಕೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಪ್ರದೋಷ್ ಏನಿದ್ದಾನೆ ಈ 40 ಲಕ್ಷ ಹಣದ ಬಗ್ಗೆ ಸಮರ್ಪಕವಾಗಿ ಮಾಹಿತಿಯನ್ನು ನೀಡ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಪ್ರದೋಷ್ ಮತ್ತು ಇತ್ತೀಚೆಗೆ ಬಂಧನವಾಗಿರುವಂಥ ಧನ್ರಾಜ್ ಏನಿದ್ದಾನೆ ಆತನಿಗೆ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ದರ್ಶನ್ ಅವರ ಪೊಲೀಸ್ ಕಸ್ಟಡಿಯ ದಿನಗಳು ಕೂಡ ಅಂತ್ಯವಾಗಿರೋದ್ರಿಂದ ಮತ್ತೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿ ಪ್ರಕರಣದ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಅಗತ್ಯ ಇದೆ ಅನ್ನುವಂಥದ್ದು ಕಂಡು ಬಂದರೆ ದರ್ಶನ್ ಅವರನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಮತ್ತೆ ತನಿಖೆ ಮಾಡಲಿಕ್ಕೆ ಈಗಾಗಲೇ ತನಿಖಾಧಿಕಾರಿಗಳು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಬರ್ತಾ ಇರತಕ್ಕಂಥ ಮಾಹಿತಿ 4 ಜನರಲ್ಲಿ ಕನಿಷ್ಠ 2 ಪೊಲೀಸ್ ಕಸ್ಟಡಿಗೆ ಪಡಿಬಹುದು ಅಂತ.